ಜತನಪುರ ಒಂದು ಕಾಲದಲ್ಲಿ ಹಸಿರು ಉಸಿರಾಡುತ್ತಿದ್ದ ಊರು. ಆದರೆ ಕಳೆದ 2 ವರ್ಷಗಳಿಂದ ವರುಣದೇವ ಮುಖ ತಿರುಗಿಸಿದ್ದಾನೆ. ಭೂಮಿ ಬಾಯಿ ಬಿಟ್ಟಿದೆ. ರೈತನ ಬದುಕು ಅತಂತ್ರವಾಗಿದೆ. ಊರ ಕೊನೆಯಲ್ಲಿರುವ ರಾಜಪ್ಪನ ಮನೆಯಲ್ಲಿ ಬಡತನ ಎಷ್ಟಿದೆ ಅಂದ್ರೆ ಅಲ್ಲಿ ಇಲಿಗಳು ಕೂಡ ಬರೋಕೆ ಹೆದರುತ್ತವೆ. ರಾಜಪ್ಪನಿಗೆ ವ್ಯವಸಾಯ ಬಿಟ್ರೆ ಬೇರೆ ಪ್ರಪಂಚ ಗೊತ್ತಿಲ್ಲ. ಆದ್ರೆ ಮಳೆ ಇಲ್ಲದೆ ಹೊಲದಲ್ಲಿ ಕಳೆ ಬೆಳೆಯೋಕ್ಕೂ ಆಗದ ಸ್ಥಿತಿ. ಬೆಳಗಿನ ಜಾವ 8 ಗಂಟೆ. ರವಿ ಕಾಲೇಜಿಗೆ ಹೋಗಲು ತಯಾರಾಗುತ್ತಿದ್ದಾನೆ. ಸರೋಜ ಅಡುಗೆ ಮನೆಯಲ್ಲಿ ಏನನ್ನೋ ಹುಡುಕುತ್ತಿದ್ದಾಳೆ. ಅಲ್ಲಿ ಅಕ್ಕಿ ಡಬ್ಬ ಖಾಲಿಯಾಗಿದೆ ಅಂತ ಅವಳಿಗೆ ಗೊತ್ತು. ಆದ್ರೂ ಯಾವುದೋ ಮೂಲೆಯಲ್ಲಿ 4 ಕಾಳು ಸಿಗಬಹುದಾ ಅನ್ನೋ ಆಸೆ. ದೇವ್ರೆ, ಎಂತ ಪರೀಕ್ಷೆ ಇದು! ಮಗ ಕಾಲೇಜ್ಗೆ ಹೋಗ್ಬೇಕು, ಬರೀ ಹೋಟೆಲಿಗೆ ಕಳಿಸೋದು ಹೇಗೆ? ನೆನ್ನೆ ರಾತ್ರಿನೇ ನಾವಿಬ್ರು ನೀರ್ ಕುಡಿದು ಮಲಗಿದ್ವಿ. ಆದ್ರೆ ಬೆಳೆಯೋ ಹುಡುಗನಿಗೆ ಹಸಿವಾಗಲ್ವಾ? ಏನ್ ಮಾಡೋದು? ಮನೇಲಿ ಇವತ್ತು ಗಂಜಿಗೂ ನುಚ್ಚಿಲ್ಲ. ರವಿ ಕಾಲೇಜ್ ಬ್ಯಾಗ್ ರೆಡಿ ಮಾಡ್ಕೋತಿದ್ದಾನೆ. ಅವ್ನಿಗೇನಾದ್ರೂ ತಿನ್ನೋಕ್ ಕೊಡ್ಬೇಕಲ್ವಾ? ಪಕ್ಕದ ಮನೇಲಿ ಸಾಲ ಕೇಳೋಣ ಅಂದ್ರೆ ಹೋದ್ ವಾರ ತಂದಿದ್ದ ಹಿಟ್ಟನ್ನೇ ಇನ್ನು ವಾಪಸ್ ಕೊಟ್ಟಿಲ್ಲ. ನಾಚಿಕೆ ಆಗುತ್ತೆ ರೀ. ಗೊತ್ತು ಸರೋಜ, ನನಗೂ ಅದೇ ಬೆಂಕಿ ಎದೆ ಸುಡ್ತಿದೆ. ನನ್ನ ಸ್ವಾಭಿಮಾನಕ್ಕಿಂತ ಮಗನ ಹಸಿವು ದೊಡ್ಡದ್ ಕಣೆ. ನಾನು ರೈತ, ಅನ್ನದಾತ ಅಂತಾರೆ. ಆದ್ರೆ ಇವತ್ತು ನನ್ನ ಮಗನಿಗೆ ಅನ್ನ ಹಾಕೋ ಯೋಗ್ಯತೆ ನನಗಿಲ್ಲ. ನೀನು ಸುಮ್ಮನಿರು, ನಾನು ಈಗಲೇ ಹೋಗಿ ವ್ಯವಸ್ಥೆ ಮಾಡ್ತೀನಿ. ಎಲ್ಲಿಗೆ ಹೋಗ್ತೀರಾ ರೀ? ಊರಲ್ಲೇ ಬರಗಾಲ ಇದೆ. ಯಾರತ್ರ ದುಡ್ಡಿದೆ? ಆ ಜಮೀನ್ದಾರ್ ಗೌಡ್ರ ಹತ್ರ ಹೋಗ್ತೀನಿ. ಅವರು ಬಡ್ಡಿ ಜಾಸ್ತಿ ಕೇಳ್ತಾರೆ, ಬೈತಾರೆ, ಅವಮಾನ ಮಾಡ್ತಾರೆ. ಪರವಾಗಿಲ್ಲ, ಮಗನಿಗೆ ಊಟ ಸಿಗತ್ತೆ ಅಂದ್ರೆ ನಾನು ನಾಯಿ ಆಗೋಕ್ಕೂ ರೆಡಿ. ಅಪ್ಪ ಬೇಡಪ್ಪ, ಗೌಡ್ರ ಹತ್ರ ಹೋಗಬೇಡಿ, ಅವ್ರು ತುಂಬ ಕೆಟ್ಟವರು. ನಾನಿವತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಲಂಚ್ ಬಾಕ್ಸಲ್ಲಿ ಸ್ವಲ್ಪ ತಿನ್ಕೋತೀನಿ, ನೀವು ಅವಮಾನ ಪಡಬೇಡಿ. ಇಲ್ಲ ಕಂದ, ನೀನು ಓದೋನು, ನಿನ್ನ ತಲೆ ಎತ್ತಿರಬೇಕು, ಬಗ್ಗಬಾರ್ದು. ಅಪ್ಪ ಇರೋದು ಕಷ್ಟಪಡಕ್ಕೆ, ನೀನು ಹೋಗಿ ಓದು. ರಾಜಪ್ಪ ನೇರವಾಗಿ ಗೌಡ್ರ ಮನೆ ಕಡೆ ನಡೆದ. ಅವನ ಪ್ರತಿಯೊಂದು ಹೆಜ್ಜೆಯು ಭೂಮಿಯ ಮೇಲೆ ಭಾರವಾಗಿತ್ತು. ಓಹೋ ರಾಜಪ್ಪ, ಏನು ದಾರಿ ತಪ್ಪಿ ಬಂದ್ಬಿಟ್ಟಿದ್ಯಾ? ಅಥವಾ ಆಕಾಶ ನೋಡಿ ಮಳೆ ಬರುತ್ತೆ ಅಂತ ಭವಿಷ್ಯ ಹೇಳೋಕೆ ಬಂದ್ಯಾ? ನಿನ್ನ ಹೊಲದಲ್ಲಿ ಹಲ್ಲಿಗಳು ಕಬಡ್ಡಿ ಆಡ್ತಿದ್ದಾವೆ, ನೀನು ಇಲ್ಲಿ ಏನ್ ಮಾಡ್ತಿದ್ಯಾ? ನಮಸ್ಕಾರ ಗೌಡ್ರೆ. ಮಳೆ ಬರೋ ಲಕ್ಷಣ ಕಾಣ್ತಿಲ್ಲ. ನನ್ನ ಬದುಕು ಒಣಗಿ ಹೋಗಿದೆ. ಮನೆಯಲ್ಲಿ ಇಲಿಗೂ ಕೂಡ ಆಹಾರ ಇಲ್ಲ. ಮಗ ಕಾಲೇಜಿಗೆ ಹೋಗಬೇಕು. ದಯವಿಟ್ಟು ಒಂದು 2,000 ರೂಪಾಯಿ ಸಾಲ ಕೊಡಿ. ಮಳೆ ಬಂದ್ಮೇಲೆ ಬೆಳೆ ಮಾರಿ ನಿಮ್ಮ ಪಾದದ ಹತ್ರ ಬಡ್ಡಿ ಸಮೇತ ಇಡ್ತೀನಿ. ಇವನು ಬರೀ 2,000 ಕೇಳಿದ್ರೆ ನನಗೇನ್ ಲಾಭ? ಜಾಸ್ತಿ ಸಾಲ ಕೊಟ್ಬಿಟ್ರೆ ತೀರ್ಸೋಕೆ ಆಗಲ್ಲ. ಆಗ ಇವನು ಜಮೀನು ಕಿತ್ಕೋಬಹುದು. 2,000 ರೂಪಾಯಿನ? ಲೇ ರಾಜಪ್ಪ, ಭಿಕ್ಷುಕನಿಗೂ ನಾನು 5,000ಕ್ಕಿಂತ ಕಮ್ಮಿ ಕೊಡಲ್ಲ. 2,000 ತಗೊಂಡು ಏನ್ ಮಾಡ್ತೀಯ? 2 ದಿನಕ್ಕೆ ಖಾಲಿ ಆಗತ್ತೆ. ಆಮೇಲೆ ಮತ್ತೆ ಬಂದು ನನ್ನ ಪ್ರಾಣ ತಿಂತೀಯ? ನೋಡು, ತಗೊಂಡ್ಮೇಲೆ ಒಂದ್ಸಲ ದೊಡ್ಡ ಮೊತ್ತ ತಗೋ. ಒಂದು 10,000 ರೂಪಾಯಿ ತಗೋ, ಆರಾಮಾಗಿ. ಅಯ್ಯೋ ಬೇಡ ಗೌಡ್ರೆ, 10,000 ಅಂದ್ರೆ ದೊಡ್ಡ ಮೊತ್ತ. ಅದಕ್ಕೆ ಬಡ್ಡಿ ಕಟ್ಟೋಕೆ ನನ್ನ ಹತ್ರ ಆಗಲ್ಲ. 2,000 ಸಾಕು. ನೋಡು, ನನ್ನ ಹತ್ರ ಚೌಕಾಶಿ ಮಾಡಬೇಡ. 10,000 ತೆಗೆಯೋದಿದ್ರೆ ತಗೋ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ನನಗೆ ಬೇರೆ ಕೆಲಸ ಇದೆ. ಮತ್ತೆ ಬಡ್ಡಿ ತಿಂಗಳಿಗೆ 10%. ಒಪ್ಪಿಗೆನಾ? ದೇವ್ರೆ, 10% ಬಡ್ಡಿ ಅಂದ್ರೆ ತಿಂಗಳಿಗೆ 1,000 ರೂಪಾಯಿ ಬಡ್ಡಿನೇ ಕಟ್ಟಬೇಕು. ಅಸಲು ತೀರೋದು ಯಾವಾಗ? ಆದ್ರೆ ಬೇರೆ ದಾರಿ ಇಲ್ಲ. ಮಗ ಉಪವಾಸ ಇದ್ದಾನೆ. ಸರಿ ಗೌಡ್ರೆ, ಕೊಡಿ. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ರಾಜಪ್ಪ 10,000 ರೂಪಾಯಿ ಸಾಲದ ಸುಲಿಗೆ ಸಿಲುಕಿದ. ಆ ದುಡ್ಡು ತಗೊಂಡು ಸೀದಾ ಸಂತೆ ಕಡೆ ಹೋದ. ಅಕ್ಕಿ ಬೇಳೆ ಮಗನಿಗೆ ಇಷ್ಟ ಅಂತ ಸ್ವಲ್ಪ ಬೆಲ್ಲದ ಮಿಠಾಯಿ ತಂದ. ರವಿ ಕಾಲೇಜ್ನಲ್ಲಿ ತುಂಬಾ ಬುದ್ಧಿವಂತ.
ಅವನ ಸ್ನೇಹಿತ ಸಂಜು ಪೇಟೆಯ ಶ್ರೀಮಂತ ಸುರೇಶ್ ರಾವ್ ಅವರ ಮಗ. ಸಂಜುಗೆ ರವಿಯ ಪರಿಸ್ಥಿತಿ ಗೊತ್ತಿತ್ತು. ಒಂದು ದಿನ ಸಂಜೆ ರವಿ ಸಂಜು ಮನೆಗೆ ಹೋದಾಗ ಸುರೇಶ್ ರಾವ್ ಕಂಪ್ಯೂಟರ್ ಮುಂದೆ ಕೂತಿದ್ರು. ಬಾ ರವಿ, ಸಂಜು ಹೇಳ್ತಿದ್ದ ನೀನು ಮ್ಯಾಥ್ಸಲ್ಲಿ ತುಂಬಾ ಶಾರ್ಪ್ ಅಂತೆ. ವೆರಿ ಗುಡ್. ನಿಮ್ಮಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂಕಲ್. ಆದ್ರೆ ಮಳೆ ಇಲ್ದೆ ಕಷ್ಟಪಡ್ತಿದ್ದಾರೆ. ರವಿಯ ಕಣ್ಣು ಸುರೇಶ್ ರಾವ್ ಅವರ ಕಂಪ್ಯೂಟರ್ ಪರದೆಯ ಮೇಲೆ ಬಿತ್ತು. ಅಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ಗೆರೆಗಳು ಮೇಲೆ ಕೆಳಗೆ ಓರ್ತಿದ್ವು. ಅಂಕಲ್, ಏನಿದು? ವಿಡಿಯೋ ಗೇಮ್ ತರ ಇದೆ. ನೀವೇನಾದ್ರೂ ಆಟ ಆಡ್ತಿದ್ದೀರಾ? ಇಲ್ಲ ರವಿ, ಇದನ್ನ ಶೇರ್ ಮಾರ್ಕೆಟ್ ಅಂತಾರೆ. ಇದು ಆಟ ಅಲ್ಲ, ಇದು ವಿಜ್ಞಾನ. ನೋಡು, ಇಲ್ಲಿ ಕಾಣ್ತಿರೋ ಪ್ರತಿಯೊಂದು ಹಸಿರು ಲೈಟ್ ಲಾಭ, ಕೆಂಪ್ ಲೈಟ್ ನಷ್ಟ. ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳ ಪಾಲುದಾರಿಕೆ ಇಲ್ಲಿ ಮಾರಾಟ ಆಗುತ್ತೆ. ಅಂದ್ರೆ ಇಲ್ಲಿ ದುಡ್ಡು ಮಾಡ್ಬೋದಾ ಅಂಕಲ್? ನಮ್ಮಪ್ಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಣ್ಣಲ್ಲಿ ದುಡಿತಾರೆ, ಆದ್ರೂ ದಿನಕ್ಕೆ 200 ರೂಪಾಯಿ ಸಿಗಲ್ಲ. ಇಲ್ಲಿ ಸುಮ್ಮನೆ ಕೂತು ದುಡ್ಡು ಮಾಡ್ಬೋದಾ? ನೋಡು ರವಿ, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ದುಡ್ಡು ಮರದಲ್ಲಿ ಬೆಳೆಯಲ್ಲ, ನಿಜ. ಆದ್ರೆ ಬುದ್ಧಿವಂತಿಕೆ ಇದ್ರೆ, ತಾಳ್ಮೆ ಇದ್ರೆ, ಸರಿಯಾದ ಅಧ್ಯಯನ ಇದ್ರೆ ಈ ಕಂಪ್ಯೂಟರ್ ಪರದೆ ಮೇಲೆ ದುಡ್ಡು ಬೆಳೆಯುತ್ತೆ. ಇಲ್ಲಿ ಕಷ್ಟಪಟ್ಟು ದುಡಿಯೋದಕ್ಕಿಂತ ಸ್ಮಾರ್ಟ್ ಆಗಿ ದುಡಿಯೋದು ಮುಖ್ಯ. ಆದ್ರೆ ನೆನಪಿರ್ಲಿ, ಇದು ಜೂಜಾಟ ಅಲ್ಲ, ಸರಿಯಾಗಿ ಕಲಿಬೇಕು. ಅಂಕಲ್, ನನಗೆ ಕಲಿಸ್ತೀರಾ? ನನಗೆ ನಮ್ಮಪ್ಪನ ಸಾಲ ತೀರಿಸ್ಬೇಕು, ನಮ್ಮ ಬಡತನ ಹೋಗ್ಲಾಡಿಸ್ಬೇಕು. ನಾನು ಕಷ್ಟಪಟ್ಟು ಕಲಿತೀನಿ. ನಿನ್ನಲ್ಲಿ ಆ ಕಿಚ್ಚು ಕಾಣ್ತಿದೆ ರವಿ. ಸರಿ, ಇವತ್ತಿನಿಂದ ನೀನು ಮತ್ತು ಸಂಜು ಇಬ್ರೂ ನನ್ನ ಶಿಷ್ಯರು. ನಾನು ನಿಮಗೆ ಶೇರ್ ಮಾರ್ಕೆಟ್ ಅಂದ್ರೆ ಏನು, ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಏನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಅಂತ ಕಲಿಸ್ತೀನಿ. ರೆಡಿನಾ? ರೆಡಿ ಅಂಕಲ್. ಅಂದಿನಿಂದ ರವಿ ಪ್ರತಿದಿನ ಸಂಜೆ ಸಂಜು ಮನೆಗೆ ಹೋಗ್ತಿದ್ದ. ಸುರೇಶ್ ರಾವ್ ಅವರಿಗೆ ಮಾರುಕಟ್ಟೆಯ ಏರಿಳಿತ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್, ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ಹೇಳಿಕೊಟ್ರು. ರವಿ ಹಸಿದ ಹುಲಿಯಂತೆ ಜ್ಞಾನವನ್ನ ನುಂಗಿದ. 6 ತಿಂಗಳು ಕಳೆಯಿತು. ಸುರೇಶ್ ರಾವ್ ರವಿ ಮತ್ತು ಸಂಜುಗೆ ತಲಾ 10,000 ರೂಪಾಯಿ ಕೊಟ್ಟು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿಸಿ ಕೊಟ್ರು. ರವಿ, ಈ 10,000 ರೂಪಾಯಿ ನನ್ನ ಗಿಫ್ಟ್ ಅಲ್ಲ, ಇದು ಸಾಲ. ಇದನ್ನು ನೀನು ಬಂಡವಾಳವಾಗಿ ಬಳಸಿ ಲಾಭ ಮಾಡಿ ನನಗೆ ವಾಪಸ್ ಕೊಡಬೇಕು. ಇದು ರಿಯಲ್ ಟ್ರೇಡಿಂಗ್. ಹುಷಾರು. ಸರಿ ಅಂಕಲ್, ತುಂಬಾ ಧನ್ಯವಾದಗಳು ನಿಮಗೆ. ರವಿ ಟ್ರೇಡಿಂಗ್ ಶುರು ಮಾಡಿದ. ಆರಂಭದಲ್ಲಿ ಸಣ್ಣ ಪುಟ್ಟ ಲಾಭ ಬಂತು. 500-1,000 ರೂಪಾಯಿ ಲಾಭ ನೋಡಿ ರವಿಗೆ ವಿಶ್ವಾಸ ಬಂತು. ಒಂದು ದಿನ ಅವನಿಗೆ ದುರಾಸೆ ಬಂತು. ಈ XYZ ಕಂಪನಿ ಶೇರ್ ಬೆಲೆ ಬರೀ 5 ರೂಪಾಯಿ ಇದೆ. ಇದನ್ನ ಪೆನ್ನಿ ಸ್ಟಾಕ್ ಅಂತಾರೆ. ನನ್ನ ಹತ್ರ ಇರೋ ಪೂರ್ತಿ 12,000 ರೂಪಾಯಿನ ಇದಕ್ಕೆ ಹಾಕಿದ್ರೆ ನಾಳೆ ಇದರ ಬೆಲೆ 10 ರೂಪಾಯಿ ಆದರೆ ಸಾಕು, ನನ್ನ ದುಡ್ಡು ಡಬಲ್ ಆಗುತ್ತೆ. 24,000 ಆಗುತ್ತೆ. ಒಂದೇ ದಿನದಲ್ಲಿ ಅಪ್ಪನ ಸಾಲ ತೀರಿಸಬಹುದು. ರವಿ ಸುರೇಶ್ ಅಂಕಲ್ ಹೇಳಿದ್ದನ್ನ ಮರೆತ. ರಿಸ್ಕ್ ಮ್ಯಾನೇಜ್ಮೆಂಟ್ ಮರೆತ. ಪೂರ್ತಿ ದುಡ್ಡನ್ನ ಆ ಕಂಪನಿ ಮೇಲೆ ಹಾಕಿದ. ಮರುದಿನ ಮಾರ್ಕೆಟ್ ಓಪನ್ ಆದಾಗ ಆ ಕಂಪನಿಯಲ್ಲಿ ಫ್ರಾಡ್ ನಡೆದಿದೆ ಅಂತ ನ್ಯೂಸ್ ಬಂತು. ಶೇರ್ ಬೆಲೆ 5 ರೂಪಾಯಿಯಿಂದ ನೇರವಾಗಿ 1 ರೂಪಾಯಿಗೆ ಬಿತ್ತು. ರವಿಯ 12,000 ರೂಪಾಯಿ ಕರಗಿ ಬರೀ 2,440 ಆಗಿತ್ತು. ಅಯ್ಯೋ, ಇದೇನಾಯ್ತು? ಸುರೇಶ್ ಅಂಕಲ್ ಕೊಟ್ಟ ದುಡ್ಡು ಹಾಳು ಮಾಡಿದೆ. ನಾನ್ ದಡ್ಡ, ಅತಿ ಆಸೆ ಪಟ್ಟೆ. ಈಗ ಅಂಕಲ್ಗೆ ಏನು ಉತ್ತರ ಕೊಡ್ಲಿ? ರವಿ, ಅರಬೇಡ. ಇದು ಶೇರ್ ಮಾರ್ಕೆಟ್ನ ಮೊದಲ ಪಾಠ. ನೆವರ್ ಪುಟ್ ಆಲ್ ಯೋರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅಂದ್ರೆ ಎಲ್ಲ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇರಬಾರ್ದು. ನೀನು ದುರಾಸೆಗೆ ಬಿದ್ದೆ, ಕಂಪ್ನಿ ಬಗ್ಗೆ ಓದ್ಲಿಲ್ಲ. ಇನ್ಮೇಲ್ ನೆನಪಿರ್ಲಿ, ದುಡ್ಡು ಕಳ್ಕೊಂಡ್ರೂ ಪರವಾಗಿಲ್ಲ, ಪಾಠ ಕಲಿಬೇಕು. ಎದ್ದೇಳು,
ಮತ್ತೆ ಶುರು ಮಾಡು. ಆ ಸೋಲು ರವಿಗೆ ದೊಡ್ಡ ಪಾಠ ಕಲಿಸ್ತು. ಅವನು ಮತ್ತೆ ಹಗಲು ರಾತ್ರಿ ಅಧ್ಯಯನ ಮಾಡಿದ. ಸಣ್ಣ ಸಣ್ಣ ಮೊತ್ತದಲ್ಲಿ ಟ್ರೇಡ್ ಮಾಡಿ ಕಳೆದುಕೊಂಡ ದುಡ್ಡನ್ನ ವಾಸಿದ. ಹೀಗೆ ಇತ್ತ 1.5 ವರ್ಷ ಕಳೆದಿತ್ತು. ರಾಜಪ್ಪನ ಸಾಲದ ಕತೆ ಹಾಗೇ ಇತ್ತು. ಬಡ್ಡಿ ಬೆಳೆದು ರಾಕ್ಷಸನಾಗಿತ್ತು. ಒಂದು ದಿನ ಬೆಳಿಗ್ಗೆ ಗೌಡ್ರು ರಾಜಪ್ಪನ ಮನೆ ಮುಂದೆ ಡಾಗಳ ಜೊತೆ ಇಳಿದ್ರು. ಏ ರಾಜಪ್ಪ, 1.5 ವರ್ಷ ಆಯ್ತು. ಅಸಲು 10,000, ಬಡ್ಡಿ ಚಕ್ರಬಡ್ಡಿ ಸೇರಿ 45,000 ಆಗಿದೆ. ಇವತ್ತು ಕೊಡ್ತೀಯಾ ಅಥವಾ ನಿನ್ನ ಗುಡಿಸಲು ಕಿತ್ತು ಹಾಕ್ಲಾ? ಗೌಡ್ರೆ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಮಳೆ ಬಂದಿಲ್ಲ, ಬೆಲೆ ಇಲ್ಲ, ಇನ್ನು ಸ್ವಲ್ಪ ಟೈಮ್ ಕೊಡಿ. ಕತೆ ಹೇಳ್ಬೇಡ, ಇವತ್ತೇ ದುಡ್ಡು ಬೇಕು. ಇಲ್ಲ ಅಂದ್ರೆ ನಿನ್ ಪಾತ್ರೆ ಪಗಡೆ ಎಲ್ಲ ಹೊರಗೆ ಎಸೀತೀನಿ. ಏ ಹುಡುಗರು, ಸಾಮಾನೆಲ್ಲ ಆಚೆ ಹಾಕಿ. ಬೇಡ ಗೌಡ್ರೆ, ಕಾಲ್ಗೆ ಬೀಳ್ತೀನಿ, ಮರ್ಯಾದೆ ತಗಬೇಡಿ. ಅಷ್ಟ್ರಲ್ಲಿ ರವಿ, ಅವನ ಮುಖದಲ್ಲಿ ಭಯ ಇರಲಿಲ್ಲ. ಒಂದು ವಿಚಿತ್ರವಾದ ಧೈರ್ಯ ಮತ್ತು ಶಾಂತಿ ಇತ್ತು. ಅವನ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇತ್ತು. ಗೌಡ್ರೆ ನಮಸ್ಕಾರ. ಗಲಾಟೆ ಮಾಡಬೇಡಿ. ಅಪ್ಪ ಸಾಲ ತಗೊಂಡಿದ್ದಾರೆ ನಿಜ. ಅದನ್ನು ವಾಪಸ್ ಕೊಡೋದು ನಮ್ಮ ಧರ್ಮ. ಎಷ್ಟು ದುಡ್ಡಾಗ್ಬೇಕು ಹೇಳಿ? ಏನೋ ಹುಡುಗ, ನೀನ್ ಕೊಡ್ತೀಯಾ? 45,000 ಆಗತ್ತೆ. ಇದೇನು ಆಟನಾ? ನಿನ್ನಪ್ಪನತ್ರ 45 ರೂಪಾಯಿ ಇಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹೇಳಿ, ಅಥವಾ ಫೋನ್ಪೇ ನಂಬರ್ ಕೊಡಿ, ಈಗಲೇ ಕಳಿಸ್ತೀನಿ. ಏನು, ಫೋನಲ್ಲೇ ದುಡ್ಡು ಕಳಿಸ್ತೀಯಾ? ನೋಡ್ತೀನಿ ನಿನ್ನ ತಾಕತ್ತು. ತಗೋ ನಂಬರ್. ರವಿ ಫೋನ್ನಲ್ಲಿ ಟಕ ಟಕ ಅಂತ ಒತ್ತಿದ. ಸುರೇಶ್ ಅಂಕಲ್ ಜೊತೆ ಸೇರಿ ಮಾಡಿದ ಟ್ರೇಡಿಂಗ್ ಲಾಭ ಅವನ ಅಕೌಂಟ್ನಲ್ಲಿತ್ತು. ಮರುಕ್ಷಣವೇ ಗೌಡ್ರ ಫೋನ್ಗೆ ಮೆಸೇಜ್ ಬಂತು. ಅರೆ, ದುಡ್ಡು ಬಂತಲ್ಲ, 45,000 ರೂಪಾಯಿ ಜಮಾ ಆಗಿದೆ. ಮೆಸೇಜ್ ಬಂದಿದೆ. ಲೋ ರಾಜಪ್ಪ, ನಿನ್ ಮಗ ಎಲ್ಲಿಂದ ತಂದ ಇಷ್ಟು ದುಡ್ಡು? ಕಳ್ಳತನ ಮಾಡಿದ್ನಾ ಅಥವಾ ಲಾಟ್ರಿ ಹೊಡಿತಾ? ರವಿ, ಸತ್ಯ ಹೇಳು, ಎಲ್ಲಿಂದ ಬಂತು ದುಡ್ಡು? ಯಾರಾದ್ರೂ ಕೊಟ್ರೇನೋ? ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ಕದ್ದ ದುಡ್ಡು ಬೇಡ ಕಣಪ್ಪ. ಇಲ್ಲಪ್ಪ, ನಾನು ಕಳ್ಳತನ ಮಾಡಿಲ್ಲ. ಇದು ನನ್ನ ಬುದ್ಧಿವಂತಿಕೆಯ ದುಡ್ಡು. ನಾನು ಸುರೇಶ್ ಅಂಕಲ್ ಹತ್ರ ಶೇರ್ ಮಾರ್ಕೆಟ್ ಕಲ್ತಿದ್ದೆ. ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಮಾಡಿದ್ದೀನಿ. ಇದು ನನ್ನ ಸ್ವಂತ ಸಂಪಾದನೆ. ಗೌಡ್ರೆ, ನಿಮ್ ಲೆಕ್ಕ ಚುಕ್ತಾ ಆಯ್ತು. ಇನ್ಮೇಲೆ ನಮ್ಮನೆ ಕಡೆ ಬರ್ಬೇಡಿ. ಊರ ಜನರೆಲ್ಲ ಬೆರಗಾಗಿ ನೋಡಿದ್ರು. ರಾಜಪ್ಪನಿಗೆ ಮಗನ ಬಗ್ಗೆ ಹೆಮ್ಮೆ ಮತ್ತು ಆಶ್ಚರ್ಯ ಒಟ್ಟಿಗೆ ಆಯಿತು. ಸಾಲ ತೀರಿಸಿದ ಮೇಲೆ ರವಿಯ ಆತ್ಮವಿಶ್ವಾಸ ಹೆಚ್ಚಾಯಿತು. ಕೆಲವು ತಿಂಗಳ ನಂತರ ರವಿ ನ್ಯೂಸ್ ಓದ್ತಿದ್ದಾಗ ಒಂದು ಸುದ್ದಿ ನೋಡಿದ. ವಿಶ್ವ ಮಾರುಕಟ್ಟೆಯಲ್ಲಿ ಆರ್ಥಿಕ ಕುಸಿತ, ಬಿಟ್ಕಾಯಿನ್ ಬೆಲೆ ಪಾತಾಳಕ್ಕೆ. ಎಲ್ಲೂ ಭಯಪಟ್ಟು ಬಿಟ್ಕಾಯಿನ್ ಮಾರ್ತಿದ್ರು. ಟಿವಿ ಚಾನೆಲ್ಗಳಲ್ಲಿ ಬಿಟ್ಕಾಯಿನ್ ಮುಗೀತು, ಇನ್ನು ಏಳಲ್ಲ ಅಂತ ಬಡ್ಕೋತಿದ್ರು. ಆದ್ರೆ ರವಿಗೆ ಸುರೇಶ್ ಅಂಕಲ್ ಹೇಳ್ಕೊಟ್ಟಿದ್ದ ಒಂದು ಬ್ರಹ್ಮವಾಕ್ಯ ನೆನ್ಪಾಯ್ತು. ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅಂದ್ರೆ ಜನ ಯಾವಾಗ ಭಯ ಪಡ್ತಾರೋ ಆಗ ನಾವು ದುರಾಸೆ ಪಡ್ಬೇಕು. ಇದ್ರ ಬಗ್ಗೆ ರವಿ ಸಂಜು ಜೊತೆ ಚರ್ಚೆ ಮಾಡಿದ. ಸಂಜು, ನೋಡು, ಬಿಟ್ಕಾಯಿನ್ ಬೆಲೆ ಈಗ 15 ಲಕ್ಷದಿಂದ 5 ಲಕ್ಷಕ್ಕೆ ಬಿದ್ದಿದೆ. ಜನ ಹೆದರಿ ಮಾರ್ತಿದ್ದಾರೆ. ಆದರೆ ಇದರ ಟೆಕ್ನಾಲಜಿ ಸ್ಟ್ರಾಂಗ್ ಇದೆ. ಇದು ಮತ್ತೆ ಏಳುತ್ತೆ. ನನ್ನ ಹತ್ರ ಇರೋ ಉಳಿತಾಯದ ದುಡ್ಡು 3 ಲಕ್ಷ ಇದೆ. ಅದರಲ್ಲಿ ನಾನು ಬಿಟ್ಕಾಯಿನ್ ತಗೋತೀನಿ. ರವಿ, ಹುಷಾರು. ಪೂರ್ತಿ ಹೋದ್ರೆ ಅಂಕಲ್ ಬೈತಾರೆ. ರಿಸ್ಕ್ ತಗೊಳ್ಳದೇ ಇದ್ರೆ ಲೈಫಲ್ಲಿ ಮುಂದೆ ಬರೋಕೆ ಆಗಲ್ಲ ಸಂಜು. ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಹಾಗೂ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ರಿಸರ್ಚ್ ಮಾಡಿದ್ದೀನಿ. ರವಿ ಧೈರ್ಯ ಮಾಡಿ ಬಿಟ್ಕಾಯಿನ್ ತಗೊಂಡ. 3 ತಿಂಗಳು ಕಳೀತು. ಒಂದು ದಿನ ಬೆಳಿಗ್ಗೆ ರವಿ ಎದ್ದು ತನ್ನ ಲ್ಯಾಪ್ಟಾಪ್ ಆನ್ ಮಾಡಿದ. ಚಾರ್ಟ್ ನೋಡಿದ. ಅವನ ಕಣ್ಣುಗಳು ಅಗಲವಾದವು. ಹೃದಯ ಜೋರಾಗಿ ಬಡ್ಕೊಳ್ತು. ಬಿಟ್ಕಾಯಿನ್ ಬೆಲೆ ರಾಕೆಟ್ ತರ ಏರಿತ್ತು. 5 ಲಕ್ಷ ಇದ್ದದ್ದು ಈಗ 50 ಲಕ್ಷ ಆಗಿತ್ತು. ರವಿ ಹಾಕಿದ್ದ 3 ಲಕ್ಷ ಈಗ 30 ಲಕ್ಷ ಆಗಿತ್ತು. ಅಷ್ಟೇ ಅಲ್ಲ,
ಅವನ್ ಮಾಡಿದ್ದ ಬೇರೆ ಹೂಡಿಕೆಗಳು ಲಾಭ ಕೊಟ್ಟಿದ್ವು. ಒಟ್ಟು ಅವನ ಹತ್ರ ಈಗ 50 ಲಕ್ಷಕ್ಕೂ ಹೆಚ್ಚು ಆಸ್ತಿ ಇತ್ತು. ಅಮ್ಮ, ಅಪ್ಪ, ಇಲ್ಲಿ ಬನ್ನಿ, ಬೇಗ ಬನ್ನಿ. ನಾವು ಗೆದ್ವಿ, ಬಡತನ ಸೋಲ್ತು. ಏನಾಯ್ತು ಕಂದ, ಯಾಕೆ ಹೀಗೆ ಕುಣಿತಿದೀಯಾ? ಅಪ್ಪ ನೋಡಿ, ಇಲ್ಲಿ ಈ ನಂಬರ್ ನೋಡಿ. ನಿಮ್ಮ ಮಗ ಈಗ ಕೋಟ್ಯಾಧಿಪತಿಯಾಗೋ ದಾರಿಯಲ್ಲಿದ್ದಾನೆ. ಈ ಕಂಪ್ಯೂಟರ್ ನಮಗೆ 1/2 ಕೋಟಿ ದುಡ್ಡು ಕೊಟ್ಟಿದೆ. ನಮ್ಮ ಸಾಲ, ಬಡತನ, ಹಸಿವು ಎಲ್ಲ ಇವತ್ತಿಗೆ ಮುಗೀತು. ನಿಜಾನಾ ಕಂದ, ನಮಗ್ ಮೋಸ ಆಗಲ್ವಾ? ಇಲ್ಲಮ್ಮ, ಇದು ನಿಜ. ಈಗಲೇ ಈ ದುಡ್ಡನ್ನು ಬ್ಯಾಂಕ್ಗೆ ಹಾಕ್ತೀನಿ. ಇನ್ಮೇಲೆ ನೀವು ಕಷ್ಟಪಡೋದು ಬೇಡ. ರವಿ ಆ ದುಡ್ಡನ್ನ ಸುಮ್ನೆ ಖರ್ಚು ಮಾಡ್ಲಿಲ್ಲ. ಅವನು ಒಂದು ಪಕ್ಕಾ ಪ್ಲಾನ್ ಮಾಡಿದ. ಊರಿಗೆ ಒಂದು ಸೋಲಾರ್ ಪಂಪ್ ಹಾಕಿಸಿದ. ಇದರಿಂದ ಕೆರೆಯ ನೀರು ಎಲ್ಲರ ಹೊಲಕ್ಕೂ ಬರೋ ಹಾಗೆ ಆಯ್ತು. ಹಾಗೂ ತನ್ನ ಅಪ್ಪನಿಗೆ ಹೊಸ ಟ್ರ್ಯಾಕ್ಟರ್ ಕೊಡಿಸಿದ. ಒಂದು ದಿನ ಗೌಡ್ರು ಕೂಡ ರವಿ ಹತ್ರ ಬಂದ್ರು. ರವಿ, ನಿನ್ನನ್ನು ನಾನು ಚಿಕ್ಕವನು ಅಂತ ಹೀಯಾಳಿದ್ದೆ. ಆದ್ರೆ ನೀನು ಬುದ್ಧಿವಂತಿಕೆಯಲ್ಲಿ ನನಗಿಂತ ದೊಡ್ಡವನು. ನನಗೂ ಈ ಶೇರ್ ಮಾರ್ಕೆಟ್ ಕಲಿಸ್ತೀಯಾ? ಖಂಡಿತ ಗೌಡ್ರೆ, ಜ್ಞಾನ ಹಂಚಿದ್ರೆ ಹೆಚ್ಚಾಗುತ್ತೆ. ಆದರೆ ಒಂದು ಮಾತು, ದುಡ್ಡು ಮಾಡೋಕ್ಕೆ ಅಡ್ಡ ದಾರಿ ಹಿಡಿಬಾರದು, ಜ್ಞಾನದ ದಾರಿ ಹಿಡಿಬೇಕು. ನನ್ನ ಮಗ ಮಣ್ಣಿನ ಮಗನಾಗಿ ಉಳಿಯಲಿಲ್ಲ, ಅವನು ಊರಿನ ದೀಪ ಆದ. ವ್ಯವಸಾಯದ ಜೊತೆಗೆ ಟೆಕ್ನಾಲಜಿ ಸೇರಿದ್ರೆ ಬಡತನ ಇರಲ್ಲ ಅನ್ನೋದನ್ನ ತೋರಿಸಿಕೊಟ್ಟ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತು ಬದಲಾಗ್ತಿದೆ. ಹಳ್ಳಿಯ ಗುಡಿಸಲಲ್ಲಿ ಹುಟ್ಟಿದ್ರೂ ಸರಿ, ಸರಿಯಾದ ಮಾರ್ಗದರ್ಶನ ಮತ್ತು ಶಿಕ್ಷಣ ಸಿಕ್ಕರೆ ಪ್ರಪಂಚವನ್ನೇ ಗೆಲ್ಬೋದು. ರವಿ ಕೇವಲ ಅದೃಷ್ಟದಿಂದ ಗೆಲ್ಲಲಿಲ್ಲ. ಅವನು ಸೋತ, ಕಲಿತ, ರಿಸ್ಕ್ ತಗೊಂಡ ಮತ್ತು ತಾಳ್ಮೆಯಿಂದ ಕಾದ. ಶೇರ್ ಮಾರ್ಕೆಟ್ ಆಗ್ಲಿ, ಜೀವನವಾಗ್ಲಿ, ಕಲಿಕೆ ಇಲ್ಲದೆ ಗಳಿಕೆ ಸಾಧ್ಯವಿಲ್ಲ. ನಿಮ್ಮ ಮಕ್ಕಳಿಗೂ ವಿದ್ಯೆ ಕಲಿಸಿ ಪ್ರಪಂಚದ ಜ್ಞಾನ ಕೊಡಿ. ಆಗ ಅವರು ರವಿಯಂತೆ ಗೆಲ್ತಾರೆ. ಶುಭವಾಗಲಿ.